ಕಾವ್ಯ ಒಂದು ಸಾಮಾನ್ಯ ಹುಡುಗಿ. ತನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಕೊಡಬೇಕು ಎಂಬುದು ಅವಳ ಕನಸು. ಒಂದು ದಿನ ಅವಳಿಗೆ ಒಂದು ಕೆಲಸದ ಅವಕಾಶ ಸಿಕ್ಕಿತು. ಕಾವ್ಯ ನಂಬಿದಳು. ಅವನು ಅಪರಿಚಿತನಾಗಿರಲಿಲ್ಲ. ಸಿಹಿ ಮಾತು, ಒಳ್ಳೆಯ ಭರವಸೆ, ಭವಿಷ್ಯದ ಕನಸುಗಳು. ಕಾವ್ಯಾಳಿಗೆ ಯಾವುದೇ ಅನುಮಾನ ಬರಲಿಲ್ಲ. ಅವಳು ತನ್ನ ಪುಸ್ತಕಗಳನ್ನು, ತನ್ನ ಕನಸುಗಳನ್ನು ತೆಗೆದುಕೊಂಡು ಅವನ ಜೊತೆ ಹೊರಟಳು. ಅವಳಿಗೆ ಗೊತ್ತಿರಲಿಲ್ಲ, ಈ ಪ್ರಯಾಣ ಅವಳ ಜೀವನವನ್ನೇ ಬದಲಾಯಿಸಲಿದೆ ಎಂದು. ನಗರ ತಲುಪಿದ ಮೇಲೆ ಕೆಲಸ ಎಲ್ಲಿದೆ ಎಂದು ಕಾವ್ಯ ಕೇಳಿದಳು. ಉತ್ತರ ಇರಲಿಲ್ಲ. ಬದಲಿಗೆ ಅವಳ ಮೊಬೈಲ್ ತೆಗೆದುಕೊಳ್ಳಲಾಯಿತು. ಹೊರಗೆ ಹೋಗುವುದನ್ನು ತಡೆಯಲಾಯಿತು. ಮನೆಯವರ ಜೊತೆ ಮಾತನಾಡುವುದಕ್ಕೂ ಅವಕಾಶವಿರಲಿಲ್ಲ. ಆಗ ಅವಳಿಗೆ ಸತ್ಯ ಗೊತ್ತಾಯಿತು. ಅವಳು ಕೆಲಸಕ್ಕೆ ಬಂದಿರಲಿಲ್ಲ. ಅವಳು ಮಾನವ ಕಳ್ಳಸಾಗಣೆಯ ಬಲೆಗೆ ಸಿಲುಕಿದ್ದಳು. ದಿನಗಳು ಕಳೆಯುತ್ತಾ ಹೋದವು. ಬೆದರಿಕೆ, ಅವಮಾನ, ಬಲವಂತ. ಪ್ರತಿದಿನ ಕಾವ್ಯಾಳಿಗೆ ಒಂದೇ ಮಾತು ಕೇಳಿಸುತ್ತಿತ್ತು: ನಮ್ಮ ಮಾತು ಕೇಳದಿದ್ದರೆ ನಿನಗೆ ಮಾತ್ರವಲ್ಲ, ನಿನ್ನ ಕುಟುಂಬಕ್ಕೂ ಅಪಾಯ. ಕಾವ್ಯ ಭಯಪಟ್ಟಳು. ಆದರೆ ಅವಳ ಮನಸ್ಸಿನೊಳಗೆ ಒಂದು ಸಣ್ಣ ಧ್ವನಿ ಇನ್ನೂ ಇತ್ತು: ನಾನು ಬದುಕಬೇಕು. ಬಾಗಿಲು ಮುಚ್ಚಿತ್ತು. ಕಿಟಕಿಯ ಆಚೆ ಸ್ವತಂತ್ರವಾದ ಜಗತ್ತು ಇತ್ತು. ಆದರೆ ಕಾವ್ಯಾಳಿಗೆ ಹೊರಗೆ ಹೋಗುವ ಸ್ವಾತಂತ್ರ್ಯ ಇರಲಿಲ್ಲ. ಅವಳು ಕಬ್ಬಿಣದ ಸರಳುಗಳನ್ನು ನೋಡುತ್ತಾ ಯೋಚಿಸುತ್ತಿದ್ದಳು. ನನ್ನ ತಪ್ಪೇನು? ಉತ್ತರ ಒಂದೇ: ತಪ್ಪು ಅವಳದಲ್ಲ, ತಪ್ಪು ಅವಳನ್ನು ಮೋಸ ಮಾಡಿದವರದ್ದು. ಆ ರಾತ್ರಿ ಕಾವ್ಯ ತನ್ನ ಮೊಣಕಾಲುಗಳನ್ನು ತಬ್ಬಿಕೊಂಡು ಕುಳಿತಿದ್ದಳು. ಅವಳ ಕಣ್ಣ ಮುಂದೆ ತಾಯಿಯ ಮುಖ, ಮನೆಯ ನೆನಪು, ತನ್ನ ಹಳೆಯ ಜೀವನ. ಕಣ್ಣೀರು ಹರಿಯುತ್ತಿತ್ತು. ಆದರೆ ಆ ಕಣ್ಣೀರಿನ ನಡುವೆ ಒಂದು ನಿರೀಕ್ಷೆ ಇನ್ನೂ ಜೀವಂತವಾಗಿತ್ತು: ಯಾರಾದರೂ ನನ್ನನ್ನು ಹುಡುಕುತ್ತಾರೆ, ಯಾರಾದರೂ ನನ್ನನ್ನು ರಕ್ಷಿಸುತ್ತಾರೆ. ಮತ್ತು ಒಂದು ದಿನ ಹೊರಗಿನಿಂದ ಬಾಗಿಲು ಬಡಿದ ಶಬ್ದ ಕೇಳಿಸಿತು. ಪೊಲೀಸರು. ಬಾಗಿಲು ತೆರೆಯಿತು. ಕಾವ್ಯಾಳಿಗೆ ಅದು ಕೇವಲ ಒಂದು ಬಾಗಿಲು ತೆರೆಯುವ ಕ್ಷಣವಾಗಿರಲಿಲ್ಲ, ಅದು ಅವಳ ಸ್ವಾತಂತ್ರ್ಯದ ಬಾಗಿಲು ತೆರೆಯುವ ಕ್ಷಣವಾಗಿತ್ತು. ಅವಳು ಹೊರಗೆ ಬಂದಳು. ಮೊದಲ ಬಾರಿಗೆ ಭಯವಿಲ್ಲದೆ ಆಕಾಶವನ್ನು ನೋಡಿದಳು. ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ. ಕಾವ್ಯಾಳ ದೇಹ ಹೊರಬಂದಿತ್ತು, ಆದರೆ ಅವಳ ಮನಸ್ಸಿನೊಳಗೆ ಭಯ ಇನ್ನೂ ಉಳಿದಿತ್ತು. ಅವಳಿಗೆ ಬೇಕಾಗಿದ್ದದ್ದು ಕೇವಲ ರಕ್ಷಣೆ ಅಲ್ಲ, ಅವಳ ಮಾತನ್ನು ಕೇಳುವ ಒಬ್ಬರು ಬೇಕಾಗಿದ್ದರು. ಅವಳನ್ನು ದೂಷಿಸದೆ ಅವಳ ನೋವನ್ನು ಅರ್ಥಮಾಡಿಕೊಳ್ಳುವ ಒಬ್ಬರು ಬೇಕಾಗಿದ್ದರು. ಅವಳಿಗೆ ಕಾನೂನು ನೆರವು ದೊರೆಯಿತು. ಒಬ್ಬ ವಕೀಲರು ಅವಳ ಮುಂದೆ ಕುಳಿತು ಹೇಳಿದರು: ಕಾವ್ಯ, ಇದು ನಿನ್ನ ತಪ್ಪಲ್ಲ. ನಿನಗೆ ಹಕ್ಕುಗಳಿವೆ. ನ್ಯಾಯ ಪಡೆಯುವ ಹಕ್ಕು ನಿನಗಿದೆ. ನೀನು ಒಂಟಿಯಾಗಿಲ್ಲ. ಆ ದಿನ ನ್ಯಾಯಾಲಯದಲ್ಲಿ ಕಾವ್ಯ ತನ್ನ ನೋವನ್ನು ಹೇಳಿದಳು. ಒಮ್ಮೆ ಅವಳ ಧ್ವನಿಯನ್ನು ಬೆದರಿಕೆಯಿಂದ ಮೌನಗೊಳಿಸಲಾಗಿತ್ತು. ಆದರೆ ಇಂದು ಅವಳ ಧ್ವನಿಯನ್ನು ಕಾನೂನು ಕೇಳುತ್ತಿತ್ತು. ಅವಳು ಕೇವಲ ಸಂತ್ರಸ್ತೆಯಾಗಿರಲಿಲ್ಲ, ಅವಳು ನ್ಯಾಯಕ್ಕಾಗಿ ನಿಂತ ಒಬ್ಬ ಧೈರ್ಯಶಾಲಿ ಮಹಿಳೆ. ಕಾಲ ಕಳೆದಿತು. ಕಾವ್ಯ ತನ್ನ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲು ಆರಂಭಿಸಿದಳು. ಒಂದು ಬೆಳಗ್ಗೆ ಸೂರ್ಯೋದಯವನ್ನು ನೋಡುತ್ತಾ ಅವಳು ತನ್ನೊಳಗೆ ಹೇಳಿಕೊಂಡಳು: ನನ್ನ ಭೂತಕಾಲವನ್ನು ಅವರು ಕಸಿದುಕೊಂಡಿರಬಹುದು, ಆದರೆ ನನ್ನ ಭವಿಷ್ಯವನ್ನು ನಾನು ಮತ್ತೆ ಬರೆಯುತ್ತೇನೆ. ಇಂದು ಕಾವ್ಯ ಮೌನವಾಗಿಲ್ಲ. ತನ್ನಂತೆಯೇ ಅಪಾಯದಲ್ಲಿರುವ ಪ್ರತಿಯೊಬ್ಬರಿಗೂ ಅವಳು ಹೇಳುತ್ತಾಳೆ: ಸುಳ್ಳು ಭರವಸೆಯನ್ನ ನಂಬಬೇಡಿ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಎಚ್ಚರವಾಗಿರಿ. ಯಾರಾದರೂ ಮಾನವ ಕಳ್ಳಸಾಗಣೆ ಬಲೆಗೆ ಸಿಲುಕಿದ್ರೆ ಅವರನ್ನು ದೂಷಿಸಬೇಡಿ, ಅವರಿಗೆ ಸಹಾಯ ಮಾಡಿ. ಸುಳ್ಳು ಭರವಸೆ ಒಂದು ಬದುಕನ್ನು ಕತ್ತಲೆಗೆ ತಳ್ಳಬಹುದು. ಆದರೆ ಒಂದು ಕರೆ, ಒಂದು ಮಾಹಿತಿ, ಒಂದು ಸಹಾಯದ ಕೈ, ಒಂದು ಬದುಕನ್ನು ಉಳಿಸಬಹುದು. ಮಾನವ ಕಳ್ಳಸಾಗಣೆಯ ವಿರುದ್ಧ ಮೌನವಾಗಿರಬೇಡಿ. ಮನುಷ್ಯರನ್ನು ಉಳಿಸೋಣ. ಮಾನವ ಘನತೆಯನ್ನು ರಕ್ಷಿಸೋಣ. ನ್ಯಾಯದ ಜೊತೆ ನಿಲ್ಲೋಣ.